ಹಾಯ್ ಫ್ರೆಂಡ್ಸ್, ಮಲ್ಲಿಕಾರ್ಜುನ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಮನಿ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಕಲಬುರಗಿ ಸಂಸದರಾಗಿದ್ದು ಹೇಗೆ? ರಾಧಾಕೃಷ್ಣ ಬೆಳೆದು ಬಂದಿರೋ ಹಾದಿ ಹೇಗಿದೆ? ಓದಿರೋದು ಎಷ್ಟು? ಮಾಡಿರೋ ಆಸ್ತಿ ಎಷ್ಟು ಕೋಟಿ? ಖರ್ಗೆ ತಮ್ಮ ಮಗಳನ್ನು ಇವರಿಗೆ ಕೊಟ್ಟು ಮದುವೆ ಮಾಡಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1960 ಸೆಪ್ಟೆಂಬರ್ 16ರಂದು ಜನನ. ರಾಧಾಕೃಷ್ಣ ದೊಡ್ಮನಿ 1960 ಸೆಪ್ಟೆಂಬರ್ 16ರಂದು ಯಾದಗಿರಿಯ ಗುಂಡಗುರ್ತಿಯಲ್ಲಿ ಜನಿಸಿದ್ರು. ತಂದೆ ರಾಜೇಂದ್ರಪ್ಪ ದೊಡ್ಮನಿ, ತಾಯಿ ಶಿವಮ್ಮ. ಎಸ್ಸಿ ಸಮುದಾಯ ಇವರದ್ದಾಗಿತ್ತು. ಬೆಂಗಳೂರಿನ ಕಾಕ್ಸ್ಟೌನ್ನಲ್ಲಿರೋ ಸೇಂಟ್ ಅಲೋಶಿಯಲ್ ಸ್ಕೂಲ್ನಲ್ಲಿ ಇವರು ಓದಿದ್ರು. ಆದರೆ 10ನೇ ಕ್ಲಾಸ್ ಪಾಸ್ ಮಾಡಿಕೊಂಡ ಇವರು ನಂತರದಲ್ಲಿ ಕಾಲೇಜು ಮೆಟ್ಟಿಲು ಹತ್ತಲಿಲ್ಲ. ಇವರ ಅಕ್ಕ ರಾಧಾಬಾಯಿ ಆಗಾಗಲೇ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಧಾಬಾಯಿ ಮದುವೆ ಆದ್ರು. ಅಕ್ಕ ಭಾವನ ಜೊತೆಗೆ ನಿಂತ ರಾಧಾಕೃಷ್ಣ. ಅಕ್ಕ ರಾಧಾಬಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮದುವೆ ಆದ್ಮೇಲೆ ರಾಧಾಕೃಷ್ಣಗೂ ಆಸರೆ ಸಿಕ್ತು. ಮಾವನ ಜೊತೆಯಲ್ಲಿ ಗುರುತಿಸಿಕೊಳ್ಳಲು ಶುರು ಮಾಡಿದ್ರು. ಖರ್ಗೆಯ ಹಲವು ಉದ್ಯಮ ಮತ್ತು ಶಿಕ್ಷಣ ಸಂಸ್ಥೆಗಳನ್ನ ಕೂಡ ನೋಡ್ಕೊಂಡ್ರು. ಬೆಂಗಳೂರಿನಲ್ಲಿರೋ ಅಂಬೇಡ್ಕರ್ ಕಾಲೇಜಿನ ಟ್ರಸ್ಟಿಯಾಗಿಯೂ ಕೆಲಸ ಮಾಡಿದ್ರು. ಇದರ ನಡುವೆ ಅಕ್ಕ ರಾಧಾಬಾಯಿ ಮತ್ತು ಖರ್ಗೆ ಮಗಳು ಜಯಶ್ರೀಯನ್ನು 1988ರಲ್ಲಿ ರಾಧಾಕೃಷ್ಣ ಮದುವೆ ಆದ್ರು. ಜಯಶ್ರೀ ವೈದ್ಯಕೀಯ ಶಿಕ್ಷಣ ಪಡೆದಿದ್ದು ಡಾಕ್ಟರ್ ಆಗಿದ್ರು. ಈ ಮದುವೆ ಮೂಲಕ ಖರ್ಗೆಗೆ ಭಾಮೈದ ಆಗಿದ್ದ ರಾಧಾಕೃಷ್ಣ ಅಳಿಯ ಆದ್ರು. ಖರ್ಗೆ ಕುಟುಂಬಕ್ಕೆ ಮತ್ತಷ್ಟು ಹತ್ತಿರವಾದ್ರು. ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ ಜೊತೆಗೂ ಸೇರಿಕೊಂಡು ಉದ್ಯಮಗಳಲ್ಲಿ ತೊಡಗಿಸಿಕೊಂಡ್ರು. ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದ ರಾಧಾಕೃಷ್ಣ ಕೂಡ ತನ್ನ ಭಾವನ ರೀತಿಯಲ್ಲೇ ಕಾಂಗ್ರೆಸ್ ಸೇರಿ ರಾಜಕೀಯದಲ್ಲೂ ಗುರುತಿಸಿಕೊಂಡ್ರು. ಆದರೆ ನೇರವಾಗಿ ಎಂದೂ ರಾಜಕೀಯಕ್ಕೆ ಇಳಿದಿರಲಿಲ್ಲ. ಬದಲಿಗೆ ಖರ್ಗೆ ಪರವಾಗಿ ತೆರೆಮರೆಯಲ್ಲೇ ಕೆಲಸ ಮಾಡ್ತಿದ್ರು. ಸ್ಥಳೀಯ ರಾಜಕೀಯದಲ್ಲಿ ಇವರನ್ನು ಕಾಂಗ್ರೆಸ್ನ ಕಿವಿ ಅಂತ ಕೂಡ ಕರೆಯಲಾಗುತ್ತೆ. ಆ ಮಟ್ಟಿಗೆ ಹಿಡಿತ ಹೊಂದಿದ್ದು, ಜನರ ಜೊತೆ ಒಳ್ಳೆಯ ಸಂಪರ್ಕ ಹೊಂದಿದ್ದಾರೆ. ಕಳೆದೆರಡು ದಶಕಗಳಿಂದ ತನ್ನ ಮಾವ ಮಲ್ಲಿಕಾರ್ಜುನ ಖರ್ಗೆಯ ಪ್ರತಿಯೊಂದು ಚುನಾವಣೆಯಲ್ಲೂ ರಾಧಾಕೃಷ್ಣರೇ ಓಡಾಡಿದ್ರು. ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ರಾಜಕೀಯದ ಜೊತೆಗೆ ಖರ್ಗೆಯ ಎಲ್ಲ ಹಣಕಾಸಿನ ವಿಚಾರವನ್ನು ರಾಧಾಕೃಷ್ಣ ದೊಡ್ಮನಿಯೇ ನೋಡ್ಕೊಂಡು ಬಂದಿದ್ದಾರೆ. 2024ರಲ್ಲಿ ರಾಧಾಕೃಷ್ಣಗೆ ಕಾಂಗ್ರೆಸ್ ಟಿಕೆಟ್. ಸೋಲಿಲ್ಲದ ಸರದಾರ ಎನ್ನಿಸಿಕೊಂಡಿದ್ದ ಮಲ್ಲಿಕಾರ್ಜುನ ಖರ್ಗೆ 2019ರಲ್ಲಿ ತಮ್ಮದೇ ಕೋಟೆ ಕಲಬುರಗಿಯಲ್ಲಿ ಸೋಲು ಕಂಡ್ರು. ನಂತರ ರಾಜ್ಯಸಭೆಗೆ ಆಯ್ಕೆ ಆಗಿದ್ದ ಖರ್ಗೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರಲು ನಿರ್ಧರಿಸಿದ್ರು. ಹೀಗಾಗಿ ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಮನಿಗೆ ಟಿಕೆಟ್ ಕೊಡಿಸಿದ್ರು. ಜೊತೆಗೆ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಅಚ್ಚರಿ ಎಂಬಂತೆ ಆ ಚುನಾವಣೆಯಲ್ಲಿ ಬಿಜೆಪಿಯ ಉಮೇಶ್ ಜಾಧವ್ ವಿರುದ್ಧ ರಾಧಾಕೃಷ್ಣ ದೊಡ್ಮನಿ 27,205 ಮತಗಳ ಅಂತರದಲ್ಲಿ ವಿನ್ ಆಗಿದ್ರು. ಈ ಮೂಲಕ ತನ್ನ ಮಾವನ ಸೋಲಿನ ಸೇಡನ್ನು ರಾಧಾಕೃಷ್ಣ ತೀರಿಸಿಕೊಂಡಿದ್ರು. ಮಗಳು ಬ್ರಾಹ್ಮಣ ಕುಟುಂಬದ ಸೊಸೆ. ರಾಧಾಕೃಷ್ಣ ಮತ್ತು ಜಯಶ್ರೀಗೆ ಪ್ರಾರ್ಥನಾ ಅನ್ನೋ ಮಗಳಿದ್ದಾರೆ. ಅವರು ಶಿಕ್ಷಣ ಮುಗಿದ ಬಳಿಕ ಬೆಂಗಳೂರಿನ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಆಗ ಪಾಣಿನಿ ಅನ್ನೋ ಹುಡುಗನನ್ನ ಪ್ರೀತಿಸಿದ್ರು. ಆದರೆ ಪಾಣಿನಿ ದಕ್ಷಿಣ ಕನ್ನಡದ ಹವ್ಯಕ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ರು. ಈ ವಿಷಯ ಗೊತ್ತಾದ ಬಳಿಕ ಎರಡೂ ಕುಟುಂಬದವರು ಪರಸ್ಪರ ಒಪ್ಪಿ ಜೋಡಿಗೆ ಮದುವೆ ಮಾಡಿದ್ದಾರೆ. ಇಬ್ಬರು ಸುಂದರ ಜೀವನ ನಡೆಸುತ್ತಿದ್ದಾರೆ. ಈ ಮೂಲಕ ರಾಧಾಕೃಷ್ಣ ಮಗಳು ಬ್ರಾಹ್ಮಣ ಕುಟುಂಬದ ಸೊಸೆಯಾಗಿದ್ದಾರೆ. ರಾಧಾಕೃಷ್ಣ ಹೆಸರಲ್ಲಿ ಆಸ್ತಿ ಎಷ್ಟಿದೆ? ರಾಧಾಕೃಷ್ಣ ಈ ಸಲ ಎಲೆಕ್ಷನ್ನಲ್ಲಿ ತಮ್ಮ ಆಸ್ತಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ತಮ್ಮ ಬಳಿ 53,38,00,000 ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ರೀತಿ 7,23,00,000 ರೂಪಾಯಿಯಷ್ಟು ಸಾಲವಿದೆ ಅಂತ ಮಾಹಿತಿ ನೀಡಿದ್ದಾರೆ. ಅದರಲ್ಲಿ 13 ಕೋಟಿ ರೂಪಾಯಿಯಷ್ಟು ಆಸ್ತಿ ಪತ್ನಿ ಜಯಶ್ರೀ ಹೆಸರಲ್ಲಿದೆ. ರಾಧಾಕೃಷ್ಣ ಬಳಿ 255 ಗ್ರಾಂ ಚಿನ್ನಾಭರಣ ಇದ್ರೆ ಪತ್ನಿ ಹೆಸರಲ್ಲಿ 810 ಗ್ರಾಂ ತೂಕದ ಚಿನ್ನ ಇದೆ. ಆದಾಯ ಮತ್ತು ಆದಾಯದ ಮೂಲ ಏನು? ರಾಧಾಕೃಷ್ಣ 2022-23ನೇ ಸಾಲಿನಲ್ಲಿ 79,38,000 ರೂಪಾಯಿಯಷ್ಟು ಆದಾಯ ಹೊಂದಿದ್ದಾರೆ.
ಅದೇ ಪತ್ನಿ ಜಯಶ್ರೀ ಆದಾಯ 40,52,000 ರೂಪಾಯಿಯಷ್ಟಿದೆ. ಅದೇ ರೀತಿ ಉದ್ಯಮ, ಬ್ಯಾಂಕ್ ಬಡ್ಡಿ ರಾಧಾಕೃಷ್ಣ ಆದಾಯದ ಮೂಲವಾಗಿದ್ದು, ಪತ್ನಿ ಆದಾಯದ ಮೂಲ ವೈದ್ಯ ವೃತ್ತಿಯ ಸಂಬಳ ಮತ್ತು ಬ್ಯಾಂಕ್ ಬಡ್ಡಿಯಾಗಿದೆ. ಫ್ರೆಂಡ್ಸ್, ಇದು ಕಲಬುರಗಿಯ ಸಂಸದ ಖರ್ಗೆ ಅಳಿಯ ರಾಧಾಕೃಷ್ಣ ದೊಡ್ಮನಿ ಜೀವನದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.